ಫ್ರೆಂಡ್ಸ್, ಡೇರೆ ಗಿಡಗಳನ್ನು ನೆಡೋಕ್ಕೆ ಇದು ಬೆಸ್ಟ್ ಟೈಮು. ನಾನು ಹೋದ ವರ್ಷ ಯಾವ ರೀತಿ ನೆಟ್ಟಿದ್ದೆ, ಇದು ಹೋದ ವರ್ಷದ ಡೇರೆ ಹೂಗಳು ಯಾವ್ಯಾವ ರೀತಿಯಲ್ಲಿತ್ತು ಅಂದರೆ ನಾನು ತುಂಬ ಎಲ್ಲ ಮಾಡಲ್ಲ, 3-4 ವೆರೈಟಿನ ನಾನು ಚೆನ್ನಾಗಿ ಬೆಳೆಸ್ಕೋತೀನಿ ಅಷ್ಟೇ. ನಾನು ಹೇಗೆ ರಿಪೋರ್ಟಿಂಗ್ ಮಾಡಿದ್ದೆ, ಹೇಗೆ ನೆಟ್ಟಿದ್ದೆ ಮತ್ತು ಅದನ್ನು ಹೇಗೆ ಆರೈಕೆಗಳನ್ನು ಮಾಡಿದ್ದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳ್ತೀನಿ. ಈ ವರ್ಷವೂ ಕೂಡ ಅದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದೇ ರೀತಿ ವಿಡಿಯೋ ಮಾಡಿ ಇಟ್ಕೊಂಡ್ರೆ ನಮಗೆ ಹೋದ ವರ್ಷ ಹೇಗೆ ಮಾಡಿದ್ದೀವಿ ಅನ್ನೋದು ನಮಗೆ ನೆನಪಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಹೂವಾಗಿತ್ತು ಅಂದರೆ ತುಂಬಾ ಖುಷಿಯಾಗಿತ್ತು ನನಗೆ, ಇನ್ನೂ ಮಾಡಬೇಕು ಅಂತ ಅನಿಸಿತ್ತು. ಹಾಗಾಗಿ ಹೋದ ವರ್ಷ ವಾತಾವರಣ ಕೂಡ ನಮಗೆ ಸಾಥ್ ಕೊಟ್ಟಿತ್ತು ಅಂತಲೇ ಹೇಳ್ಬೋದು. ಈ ವರ್ಷವೂ ಕೂಡ ಅದೇ ರೀತಿ ಇರ್ಬೋದು ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿಬಿಡಿ. ಮತ್ತೆ ನೋಡ್ತಾ ಇರಿ. ನೋಡ್ಬೋದು, ನಾನು ಈ ರೀತಿ ಡೇರೆ ಗಿಡಗಳನ್ನು ಹೂವು ಆದಮೇಲೆ ಕಟ್ ಮಾಡ್ತಾ ಬಂದೆ. ನೋಡಿ ಇಷ್ಟು ಚೆನ್ನಾಗಿ ಹೂ ಬಂತು. ಮತ್ತು ನಾನು ನೆಟ್ಟ ತಕ್ಷಣ ರಿಪೋರ್ಟಿಂಗ್ ಮಾಡಿ ಆದಮೇಲೆಲ್ಲ ಅದನ್ನು ಪಿಂಚಿಂಗ್ ಮಾಡ್ತಾ ಬಂದೆ. ಪಿಂಚಿಂಗ್ ಮಾಡಿದ ಮೇಲೆ ನಾನು ಅದಕ್ಕೆ ಗೊಬ್ಬರಗಳನ್ನು ಅಷ್ಟೇ ಪ್ರಮಾಣದಲ್ಲಿ ಹಾಕ್ತಾ ಬಂದೆ. ನೀವು ಯಾವಾಗ ಪಿಂಚಿಂಗ್ ಮಾಡ್ತೀವೋ ಆವಾಗ ನಾವು ಅದಕ್ಕೆ ಡ್ರೈ ಗೊಬ್ಬರವನ್ನು ಒಂದಷ್ಟು ಕುರಿ ಗೊಬ್ಬರ ಹಾಕಿದ್ದೀನಿ, ಒಂದಷ್ಟು ಈ ಕೌಡಂಗ್ ಕಂಪೋಸ್ಟನ್ನು ಹಾಕಿದ್ದೀನಿ, ಮತ್ತು ಅದಕ್ಕೆ ಫರ್ಟಿಲೈಸರನ್ನು ಹಾಕ್ತಾ ಬಂದಿದ್ದೀನಿ. ಒಂದಷ್ಟು ಫರ್ಟಿಲೈಸರನ್ನು ಕೂಡ ನಾವು ಮಾಡಿ ಹಾಕಬೇಕಾಗತ್ತೆ. ಮಳೆ ಬರುತ್ತೆ ಅಂತ ನಾವು ಫರ್ಟಿಲೈಸರನ್ನು ಹಾಕ್ತೇ ಹೋದರೆ ಡೇರೆ ಗಿಡ ಮತ್ತು ಸೇವಂತಿ ಗಿಡ ಈ ಟೈಮಲ್ಲಿ ಗ್ರೋ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಹಾಕಲೇಬೇಕಾಗತ್ತೆ. ಮಳೆ ಬಂದರೂ ಕೂಡ ನಾನು ಇದಕ್ಕೆ ಫರ್ಟಿಲೈಸರನ್ನು ಹಾಕಿದ್ದೆ, ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕಿದ್ದೆ, ಡ್ರೈ ಫರ್ಟಿಲೈಸರನ್ನು ಹಾಕಿದ್ದೆ. ಹಾಗಿದ್ದರೆ ಮಾತ್ರ ಗಿಡಗಳಲ್ಲಿ ಚೆನ್ನಾಗಿ ಬರುತ್ತೆ. ಮತ್ತು ಪೆಸ್ಟಿಸೈಡನ್ನು ಕೂಡ ನಾನು ಸ್ಪ್ರೇ ಮಾಡಿದ್ದೆ. ನಾನು ಈ ತುತ್ತ ಮತ್ತು ಮೈಲುತುತ್ತ ಮತ್ತು ಸುಣ್ಣವನ್ನು ಹಾಕಿ ಅದಕ್ಕೆ ಸ್ಪ್ರೇಗಳನ್ನು ಕೊಟ್ಟಿದ್ದೆ, ಮತ್ತು ಇಂಗು ಮತ್ತು ಮಜ್ಜಿಗೆಯನ್ನು ಹಾಕಿ ಸ್ಪ್ರೇಗಳನ್ನು ಕೊಟ್ಟಿದ್ದೆ. ಹೀಗೆ 15 ದಿವಸಕ್ಕೊಮ್ಮೆ ನಾನು ಯಾವುದಾದ್ರೂ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾನೆ ಬಂದಿದ್ದೀನಿ ಈ ಗಿಡಗಳಿಗೆ. ಹಾಗಾಗಿ ಇಷ್ಟು ಚೆನ್ನಾಗಿ ಹೂ ಬಂದಿತ್ತು. ನೋಡ್ಬೋದು, ಇದು ಲಿಲ್ಲಿ ಪುಟ್ಟು ಅಂತ. ಈ 2 ವೆರೈಟಿನ ಈ ವರ್ಷ ಕೂಡ ಮಾಡ್ಕೋತೀನಿ. ಯಾಕಂದರೆ ಈ ವರ್ಷ ನನಗೆ ಸೊಂಟ ನೋವು ಇರೋದ್ರಿಂದ ತುಂಬ ಎಲ್ಲ ಮಾಡಲ್ಲ, ಮತ್ತು ನಾನು ನೆಲದಲ್ಲಿ ಇರೋದನ್ನು ನಾನು ಸೇವ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಅವೆಲ್ಲ ಕೊಳ್ತೋಗ್ಬಿಡ್ತು. ಒಂದೊಂದು ಚಿಗುರಿದೆ, ಆದರೂ ಅಲ್ಲಿ ತುಂಬ ಹುಲ್ಲುಗಳು ಬಂದು ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ನಾನು ಅದಕ್ಕೆ ಮಾಡಲ್ಲ ಅಂತಲೇ ಹೇಳ್ಬೋದು. ಎಲ್ಲರೂ ನೀನು ಕೆಲಸ ಮಾಡ್ತೀಯ, ಗಾರ್ಡನಲ್ಲಿ ಕೆಲಸ ಮಾಡ್ತೀಯ, ಹಾಗಾಗಿ ನಿನಗೆ ಕಡಿಮೆನೇ ಆಗಲ್ಲ, ಆ ಗಾರ್ಡನ್ ಕೆಲಸಗಳನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲರೂ. ಹಾಗಾಗಿ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಲ್ಪ ಕಡಿಮೆ ಆದ ಕೂಡಲೇ ಏನಾದರೂ ಒಂದು ಕೆಲಸಗಳನ್ನ ಮಾಡಿಬಿಡ್ತೀವಿ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಒಂದಷ್ಟು ಕೆಲಸಗಳನ್ನು, ಯಾವುದೇ ಎಕ್ಸ್ಟ್ರಾ ಕೆಲಸಗಳನ್ನು ನಾನು ಮಾಡ್ತಾ ಇಲ್ಲ. ಅಂದರೆ ಹೂವಿನ ಗಿಡದ ಕೆಲಸವನ್ನು, ಇದು ಹೋದ ವರ್ಷ ಮಾಡಿರೋದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ಹೊಸ ಸಬ್ಸ್ಕ್ರೈಬರಿಗೆ ಸಿಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡ್ಬೋದು ಏನೇನು ಮಾಡಿದ್ದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದು ಕವರಲ್ಲಿ ಚಿಗುರಿತ್ತು. ಕಳೆದ ವರ್ಷ, ಅದಕ್ಕೂ ಹಿಂದಿನ ವರ್ಷ ತಂದಿರುವಂಥ ಗಡ್ಡೆಗಳನ್ನು ನಾನು ಈ ರೀತಿ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಸಣ್ಣ ಕವರಲ್ಲಿ. ನಾವು ವರ್ಷ ಈ ರೀತಿ ಹೊಸ ಗಿಡಗಳನ್ನು ಮಾಡಿದಾಗ ಮಾತ್ರ ಆ ಗಡ್ಡೆಗಳು ಇರುತ್ತೆ. ಇಲ್ಲ ಅಂದರೆ 2 ವರ್ಷ ಆದಮೇಲೆ ಆ ಪಾಟಲ್ಲಾಗಲಿ ಆ ಗಡ್ಡೆಗಳಾಗಲಿ ಕೊಳ್ತು ಹೋಗಿಬಿಡತ್ತೆ. ವರ್ಷ ನೀವು ಆ ಸಸಿಗಳನ್ನು ಕಿತ್ತು ಮತ್ತೆ ಮಾಡ್ತಾ ಇರಬೇಕಾಗತ್ತೆ. ಆಗ ಮಾತ್ರ ಆ ವೆರೈಟಿ ಇರುತ್ತೆ. ನನ್ನ ಹತ್ರ ಲಿಲ್ಲಿ ಪುಟ್ಟು ಎಲ್ಲ ಒಂದು 10 ವರ್ಷದಿಂದ ನಾನು ಇದನ್ನು ಕಾಪಾಡ್ಕೊಬಂದಿದ್ದೀನಿ. ನನಗದು ತುಂಬ ಇಷ್ಟವಾದ ಕಲರು. ಹಾಗಾಗಿ ನೋಡ್ಬೋದು, ನಾನಿಲ್ಲಿ ಮಣ್ಣನ್ನು ಹಾಕ್ಕೊಂಡಿದ್ದೀನಿ, ಅಷ್ಟೇ ಗೊಬ್ಬರವನ್ನು ಹಾಕ್ಕೊಂಡಿದ್ದೀನಿ, ಕೌಡಂಗ್ ಕಂಪೋಸ್ಟು ಎಲೆ ಮತ್ತು ಕೌಡಂಗ್ ಕಂಪೋಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ಸುಡಿ ಮಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸುಡಿ ಮಣ್ಣು ಅಂದರೆ ಉಡ್ಡ್ಯಾಶ್ ಅಂತ ಕರಿತೀವಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಉಡ್ಡ್ಯಾಶ್ ಹಾಕ್ಕೊಂಡ್ರೆ. ಹಾಗೆ ಒಂದಷ್ಟು ಲಡ್ಡಾಗಿರುವಂಥ ಅಡಿಕೆ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ಅಡಿಕೆ ಸಿಪ್ಪೆ ಹಾಕೋದ್ರಿಂದ ಮಣ್ಣು ಲೂಸ್ ಆಗಿರುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಭತ್ತದ ಹೊಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ನೀವು ತೆಂಗಿನ ನಾರನ್ನು ಮಧ್ಯೆ ಕೂಡ ಯೂಸ್ ಮಾಡ್ಕೋಬೋದು. ಕೋಕೋಪೀಟ್ ಎಲ್ಲ ಬೇಕಾದರೆ ನಿಮಗೆ ಆನ್ಲೈನ್ ಲಿಂಕನ್ನು ಹಾಕ್ತೀನಿ, ಗೊಬ್ಬರಗಳು ಯಾವುದಾದ್ರೂ ಬೇಕಾದರೆ ತರಿಸ್ಕೊಳ್ಳಿ. ಮತ್ತು ಕೋಕೋಪೀಟನ್ನು ಬಳಸೋದು ಹೇಗೆ ಅಂತ ಕೂಡ ನಾನು ವಿಡಿಯೋ ಹಾಕಿದ್ದೀನಿ, ಮಾಡೋದು ಹೇಗೆ ಅಂತ ಕೂಡ ಹಾಕಿದ್ದೀನಿ. ತೆಂಗಿನ ಸಿಪ್ಪೆಗಳನ್ನು ನಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಕೂಡ ನಾವು ಕೋಕೋಪೀಟನ್ನು ಮಾಡಿಕೊಂಡು ಹಾಕ್ಕೋಬೋದು. ಇದಕ್ಕೆ ಕೋಕೋಪೀಟ್ ಅಷ್ಟೊಂದು ಚೆನ್ನಾಗಾಗಲ್ಲ, ಆದರೆ ನೀವು ಭತ್ತದ ಹೊಟ್ಟನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ಅದು ಕೂಡ ಆನ್ಲೈನಲ್ಲಿ ಸಿಗುತ್ತೆ. ನಾನು ಇದಕ್ಕೆ ಮರಳನ್ನು ಮಿಕ್ಸ್ ಮಾಡಿಲ್ಲ, ಮರಳನ್ನು ಸ್ವಲ್ಪ ಹಾಕ್ಕೊಳ್ಳಿ. ನಮ್ಮನೆ ಮಣ್ಣು ಸ್ವಲ್ಪ ಮರಳು ಮಿಶ್ರಿತವಾಗಿದೆ, ಹಾಗಾಗಿ ಮರಳನ್ನು ಹಾಕ್ಕೊಂಡಿಲ್ಲ.
ನೋಡಿ ದೊಡ್ಡದಾಗಿರುವಂಥ ಗ್ರೋ ಬ್ಯಾಗನ್ನು ತೊಗೊಂಡಿದ್ದೀನಿ. ಡೇರೆ ಗಿಡಕ್ಕೆ ದೊಡ್ಡದಾಗಿರುವಂಥ ಗ್ರೋ ಬ್ಯಾಗೇ ಬೇಕಾಗತ್ತೆ, ಆಗ ಮಾತ್ರ ದೊಡ್ಡದಾಗಿ ಬರುತ್ತೆ. ಇದು 12x12 ಗ್ರೋ ಬ್ಯಾಗು. ಇದು ನಾನು ಮೀಶೋದಲ್ಲಿ ತಂದ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ. ಮೀಶೋದಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಚೆನ್ನಾಗಿರುವಂಥ ಗ್ರೋ ಬ್ಯಾಗ್ ಸಿಗುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡ್ತಾ ಒಂದು 3 ವರ್ಷ ಆಯಿತು, ಚೆನ್ನಾಗಿ ಬಂದಿದೆ. ಹಾಗೆ ನೋಡಿ ಈ ರೀತಿ ರಿಪೋರ್ಟಿಂಗ್ ಮಾಡ್ತೀನಿ. ಒಂದಷ್ಟು ಲಡ್ಡಾಗಿರುವಂಥ ಅಡಿಕೆ ಸಿಪ್ಪೆನೇ ಹಾಕ್ಕೋತೀನಿ. ನೀವು ತೆಂಗಿನ ನಾರನ್ನು ಹಾಕ್ಕೊಳ್ಳಿ, ತುಂಬ ಇರುತ್ತೆ. ಒಂದಷ್ಟು ಅಂದರೆ ಅರ್ಧ ಭಾಗದಷ್ಟು ನಾನು ಕೆಳಗಡೆ ಹಾಕ್ತೀನಿ. ನೀವು ಒಣಗಿದ ಎಲೆಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದನ್ನು ಕೂಡ ಹಾಕ್ಕೋಬೋದು, ಇಲ್ಲ ನೀವು ಕಿಚನ್ ವೇಸ್ಟನ್ನು ಕೂಡ ಕೆಳಗಡೆ ಒಂದಷ್ಟು ಹಾಕ್ಕೋಬೋದು, ಅದು ಏನೂ ಆಗಲ್ಲ. ಆಮೇಲೆ ಲಡ್ಡಾಗಿ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ, ಆಮೇಲೆ ಚೆನ್ನಾಗಿ ಬರುತ್ತೆ. ನಮ್ಮ ಮಲೆನಾಡು ಕಡೆ ತುಂಬ ಮಳೆ ಬರುತ್ತೆ, ಆದರೂ ಕೂಡ ನಾನು ಇದೇ ರೀತಿ ರಿಪೋರ್ಟಿಂಗ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೋದ ವರ್ಷ ಇಟ್ಟಿರೋವಂಥ ಗಿಡ ಇದು, ಅದು ಈ ವರ್ಷ ಕೂಡ ಚಿಗುರು ಬಂದಿದೆ. ಅದನ್ನು ಹೇಗೆ ಆರೈಕೆ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ರೀತಿ ಹೋದ ವರ್ಷ ರಿಪೋರ್ಟಿಂಗ್ ಮಾಡಿದ್ದೆ, ಈ ರೀತಿ ಮಣ್ಣಿನ ಮಿಶ್ರಣವನ್ನು ಮಾಡಿಕೊಂಡು ರಿಪೋರ್ಟಿಂಗ್ ಮಾಡಿದ್ದೆ. ಹಾಗೆ ಆಗಾಗ ನಾನು ಪಿಂಚಿಂಗ್ ಮಾಡ್ತಾ ಬಂದಿದ್ದೀನಿ. ಒಂದು 15 ದಿವಸಕ್ಕೆ ಒಂದು ಸಾರಿ, ಅಂದರೆ 2-3 ಎಲೆ ಆದ ತಕ್ಷಣ ನಾನು ಪಿಂಚಿಂಗ್ ಮಾಡ್ತಾ ಬಂದಿದ್ದೀನಿ. ಪಿಂಚಿಂಗ್ ಮಾಡಿದ ಮೇಲೆ ಗೊಬ್ಬರಗಳನ್ನು ಕೂಡ ಅಷ್ಟೇ ಹಾಕ್ತಾ ಬಂದಿದ್ದೀನಿ. ನೋಡಿ ಬೇರೆಲ್ಲ ಬಂದಿತ್ತು, ಅದನ್ನು ರಿಪೋರ್ಟಿಂಗ್ ಮಾಡಿದ ಮೇಲೆ ಅದನ್ನು ಪಿಂಚಿಂಗ್ ಕೂಡ ಮಾಡಿದ್ದೆ ನಾನು, ನೋಡ್ಬೋದು. ಹೋದ ವರ್ಷ ನಾನು ಏನೇನು ಮಾಡಿದ್ದೆ ಅನ್ನೋದು ವಿಡಿಯೋದಲ್ಲಿ ಹಾಕಿದ್ದೀನಿ, ಅದು ಸಿಗಲ್ಲ ಕೆಲವೊಂದು ಸತಿ. ಹಳೆ ವಿಡಿಯೋಸು ಅಂದರೆ ಸ್ವಲ್ಪ ಜಾಸ್ತಿ ಜನ ನೋಡಿದರೆ ಮಾತ್ರ ಸಿಗತ್ತೆ, ಅದಿಲ್ಲಾಂದರೆ ಸಿಗಲ್ಲ, ಅದು ಮುಂದೆ ಹೋಗಲ್ಲ. ಹಾಗಾಗಿ ಈ ವರ್ಷ ಕೂಡ ಅದೇ ವಿಡಿಯೋನ ಮಾಡಿ ಇಟ್ಕೊಂಡಿದ್ನಲ್ಲ ಅಂತ ಅದನ್ನೇ ಮಾಡ್ತಾಯಿದ್ದೀನಿ, ನೋಡ್ಬೋದು. ನಾನು ಈ ವರ್ಷ ಅಷ್ಟೊಂದು ರಿಪೋರ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಯಾರಿಗಾದರೂ ಬೇಕಾದರೆ ನಿಮ್ಮ ಮಾಡ್ಕೊಡ್ಲಿ ಅಂತ ಈ ವಿಡಿಯೋನ ಮತ್ತೆ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬೇರುಗಳೆಲ್ಲ ಬಂದಿದೆ, ಚಿಗುರು ಕೂಡ ಬಂದಿದೆ, ಸಸಿ ಕೂಡ ಅಷ್ಟೇ ಇತ್ತು. ಕೆಲವೊಬ್ಬರು ಇಷ್ಟು ಸಸಿಗಳನ್ನು ಇಡಲ್ಲ, ಆದರೆ ನಾನು ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕಿ ಅದಕ್ಕೆ ಆರೈಕೆಗಳನ್ನು ಅಷ್ಟೇ ಮಾಡ್ತೀನಿ. ಅಗಲವಾಗಿ ಬಂದರೆ ತುಂಬ ಚೆನ್ನಾಗಿ ಹೂವಾಗತ್ತಲ್ಲ, ಹೂವಾದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಇಷ್ಟು ಸಸಿಗಳನ್ನು ಹಾಗೆ ಇಡ್ತೀನಿ. ಒಂದು 3-4 ಸಸಿಗಳನ್ನು ಇಟ್ಟೇ ನೆಟ್ಟಿದ್ದೀನಿ, ಆದರೂ ಏನೂ ಆಗಿಲ್ಲ. ನಾವು ಈ ರೀತಿ ಇಟ್ಟಾಗ ಅದಕ್ಕೆ ಗೊಬ್ಬರಗಳನ್ನು ಅಷ್ಟೇ ಜಾಸ್ತಿ ಕೊಡಬೇಕಾಗತ್ತೆ ಅಷ್ಟೇ. ಹಾಗೆ ಮಾಡ್ತೀನಿ ನೋಡಿ, ಸ್ವಲ್ಪ ಟೈಟ್ ಮಾಡಿ ಅದನ್ನು ಆ ಕವರನ್ನು ಬಿಚ್ಚಿ ಆ ಮಣ್ಣನ್ನು ತೆಗಿಯಲ್ಲ. ಅದು ಹೋದ ವರ್ಷ ಅದರೊಳಗಡೆ ಹೂವಾಗಿತ್ತು, ನಾನು ಬೇಸಿಗೆನಲ್ಲಿ ನೆಟ್ಕೊಂಡಿದ್ದೆ. ನೋಡಿ ದೊಡ್ಡ ಗ್ರೋ ಬ್ಯಾಗ್ ಆಗಿರೋದ್ರಿಂದ ಹಾಗೆ ಇಟ್ಟರೂ ಪರವಾಗಿಲ್ಲ, ನೋಡ್ಬೋದು. ಈ ರೀತಿ ಒಂದು ವರ್ಷ ಹಾಗೆ ಇರುತ್ತೆ, ಅಲ್ಲಿ ಗೊಬ್ಬರ ಎಲ್ಲ ಚೆನ್ನಾಗೇ ಇರುತ್ತೆ. ಅದು ನೋಡಿ ಇಷ್ಟು ಫಿಲ್ ಮಾಡ್ತೀನಿ, ಆಮೇಲೆ ಕೆಳಗಡೆ ಹೋಗುತ್ತೆ. ಅದು ನಾವು ಅಡಿಕೆ ಸಿಪ್ಪೆನೆಲ್ಲ ಹಾಕಿದ್ದೀವಲ್ಲ, ಅದು ಕಂಪೋಸ್ಟ್ ಆದಮೇಲೆ ಒಂದು ಸ್ವಲ್ಪ ದಿವಸಕ್ಕೆಲ್ಲ ಕೆಳಗಡೆ ಹೋಗುತ್ತೆ. ಹಾಗೆ ನೋಡಿ ಇದನ್ನು ನಾನು ಪ್ರೆಸ್ ಮಾಡ್ತೀನಿ. ನಾವು ಪ್ರೆಸ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಯಾವ ಗಿಡ ನೆಟ್ಟಿದ್ರೂ ಕೂಡ ಅದು ಬಿದ್ದು ಹೋಗಬಾರ್ದು, ಮತ್ತು ಅಲ್ಲಿ ಟೈಟ್ ಆಗಿದ್ದರೆ ಮಾತ್ರ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಲೂಸ್ ಆಗಿದ್ದರೆ ಕೆಲವೊಂದು ಸತಿ ಗಿಡಗಳು ಕೊಳ್ತು ಹೋಗೋ ಸಾಧ್ಯತೆ ಇರುತ್ತೆ. ನೋಡಿ ಈ ರೀತಿ ನೆಡ್ತೀನಿ. ಹಾಗೆ ನಾವು ಇದಕ್ಕೆ ಸಪೋರ್ಟ್ಗಳನ್ನು ಕೊಡಬೇಕಾಗತ್ತೆ. ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಗಿಡಗಳು ಬಿದ್ದು ಹೋಗುತ್ತೆ ಗಾಳಿಗೆ. ಮಳೆಗಾಲದಲ್ಲಿ ತುಂಬ ಗಾಳಿ ಎಲ್ಲ ಬರುತ್ತಲ್ಲ, ಹಾಗಾಗಿ. ಹಾಗೆ ನೋಡಿ ನೆಟ್ ಮೇಲೆ ಮತ್ತೊಂದಷ್ಟು ಮೇಲ್ಗಡೆಯಿಂದ ಅಡಿಕೆ ಸಿಪ್ಪೆಯನ್ನು ಹಾಕಿ ಕೊಟ್ಟಿದ್ದೀನಿ. ಮತ್ತು ಇನ್ನು 15 ದಿವಸ ಬಿಟ್ಟು ನಾನು ಇದಕ್ಕೆ ಈಗಲೇ ಪಿಂಚಿಂಗ್ ಮಾಡಿಬಿಡ್ತೀನಿ. ಇದರಲ್ಲಿ ತೋರಿಸಿಲ್ಲ ಅಂತ ಅನಿಸುತ್ತೆ, ಈಗಲೇ ಪಿಂಚಿಂಗ್ ಮಾಡಿದ್ದೆ. ಇಷ್ಟು ಎತ್ತರ ಬಂದಿದೆಯಲ್ಲ, ಹಾಗಾಗಿ ಅದನ್ನು ಪಿಂಚಿಂಗ್ ಮಾಡಿ ಅದಕ್ಕೆ 15 ದಿವಸಕ್ಕೆ ಮತ್ತೆ ಗೊಬ್ಬರಗಳನ್ನು ಹಾಕಿ ಮತ್ತೆ ಪಿಂಚಿಂಗ್ ಮಾಡ್ತೀನಿ. ಮತ್ತು ಹೂವಾದಮೇಲೆ ಅದರ ಹೂವನ್ನೆಲ್ಲ ಕಟ್ ಮಾಡಿಬಿಡ್ತೀನಿ. ನೋಡಿ ಇದು ಫರ್ಟಿಲೈಸರನ್ನು ಕೂಡ ನಾನು ಕೊಟ್ಟಿದ್ದೆ. ಮಳೆಗಾಲ ಅಂತ ಫರ್ಟಿಲೈಸರ್ನ ಕೊಡದೆ ಹೋದರೆ ಚೆನ್ನಾಗಿ ಬರಲ್ಲ. ಮುಂದಿನ ವಿಡಿಯೋದಲ್ಲಿ ನಾನು ಇದೇ ಗಿಡಕ್ಕೆ ಈ ವರ್ಷ ಚಿಗುರಿದೆಯಲ್ಲ, ಅದಕ್ಕೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ, ಮಿಸ್ ಮಾಡದೆ ನೋಡಿ. ಹಾಗೆ ಇದೇ ರೀತಿ ಆರೈಕೆಗಳನ್ನು ಮಾಡಿ ನೀವು ಕೂಡ ರಿಪೋರ್ಟಿಂಗ್ ಮಾಡಿ ನಾನು ಹೇಳೋವಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿದರೆ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ಹೂಗಳು ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.